ಅವರ ಇನ್ನು ಮುಖದ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಇತ್ತೀಚಿನ ಒಂದು ಟ್ರೆಂಡ್ ಅಂದ್ರೆ ಡಿಂಪಲ್ ಕಾಣಿಸ್ಬೇಕು ಅಂತ. ಅವ್ರು ಯಾವ್ದೋ ಹೀರೋಯಿನ್ಗೆ ಡಿಂಪಲ್ ಬಿದ್ರೆ ಇಲ್ಲಿ ನಮಗ್ ಡಿಂಪಲ್ ಕಾಣಿಸ್ಬೇಕು ಅನ್ನುವಂಥದ್ನು ಮಾಡ್ತಾರೆ. ಸೊ ಅದನ್ನು ಎಸ್, ದಟ್ ಈಸ್ ಆ್ಯಕ್ಚುಲಿ ಹೇಳಬೇಕಾದ್ರೆ ಆರ್ಟಿಫಿಷಿಯಲ್ಗಿಂತ ನ್ಯಾಚುರಲ್ ಇರೋ ಬ್ಯೂಟಿನ ನಾವು ಆರ್ಟಿಫಿಷಿಯಲ್ ಮಾಡಿದ್ರೂ ಅದು ಪರ್ಮನೆಂಟ್ ಇರೋಲ್ಲ ನಿಮಗೆ ಪ್ರಕಾರ. ಯಾಕಂದರೆ ವಯಸ್ಸು ಆಗೋ ಥರ ನಮಗೇನಾಗುತ್ತೆ, ನನ್ನ ಡಿಂಪಲ್ ಏನಾಗುತ್ತೆ ತುಂಬ ಬೇರೆ ರೀತಿಯಲ್ಲಿ ಆಗಿಬಿಡುತ್ತೆ. ಅಂಥ ವಿಷಯದಲ್ಲಿ ನೋಡ್ಬೇಕಂದ್ರೆ ನಮ್ಮ ದೇವ್ರು ಏನು ಕೊಟ್ಟಿದ್ದಾನೋ ಆ ಬ್ಯೂಟಿ, ನ್ಯಾಚುರಲ್ ಬ್ಯೂಟಿ, ಆ ಪ್ರಕಾರ ನಾವು ಹೋಗಿದ್ರೆ ತುಂಬ ಸಂತೋಷ ಆಗ್ತದೆ ಆ ವಿಚಾರದಲ್ಲಿ. ಓಕೆ ನಿಶಾ ಅವರೇ, ಇನ್ನೊಂದೇನು ಗೊತ್ತಾ, ನಮಗೆ ಏಜ್ ಆದರೂ ಕೂಡ ಏಜ್ ಆಗದೆ ಇದ್ದಂಗೆ ಕಾಣಿಸ್ಬೇಕು. ನಾನು ಚೆನ್ನಾಗಿ ಕಾಣಿಸ್ಬೇಕು, ನನಗೆ 50 ವರ್ಷ ಆದ್ರೂ ಪರವಾಗಿಲ್ಲ, ಇನ್ನು 25 ವರ್ಷದ ಹುಡುಗಿ ತರ ನಾನು ಕಾಣಿಸ್ಬೇಕು ಅನ್ನುವಂತಹ ಅತಿರೇಕದಲ್ಲೂ ಕೂಡ ಕೆಲವರು ಸರ್ಜರಿನೋ ಇನ್ನೊಂದೇನೋ ಮತ್ತೊಂದೇನೋ ಮಾಡ್ತಾರೆ. ಏನ್ ಹೇಳ್ತೀರಾ ಮ್ಯಾಮ್? ಆ್ಯಕ್ಚುಲಿ ಅದೇ ಹೇಳ್ದಂಗೆ ಸರ್ಜರಿ ಆ್ಯಕ್ಚುಲಿ ಎಲ್ಲದಕ್ಕೂ ಒಳ್ಳೇದಲ್ಲ. ಆವಾಗಲೇ ಹೇಳಿದ್ದೀನಿ, ಏನೇ ಆಗಿರ್ಬೋದು, ನೀವು ಐಬ್ರೋದಾಗಿರ್ಬೋದು, ಲಿಪ್ಪಿದಾಗಿರ್ಬೋದು, ಅಥವಾ ನಾನು ಇನ್ನೂ ಚೆನ್ನಾಗಿ ಕಾಣಿಸ್ತೇನೆ ಆಗಿರ್ಬೋದು, ಅದು ಎಲ್ಲದಕ್ಕೂ ಯಾವುದಕ್ಕೂ ಸರ್ಜರಿ ಸೂಕ್ತ ಅಲ್ಲ. ನಾವು ಅಂದ್ಕೊಳ್ತಿರ್ಬೋದು, ಬಟ್ ನಾವು ಇವಾಗ ಈ ಜನ್ರೇಷನಲ್ಲಿ ನಾವು ಹಿಂಗೆ ಮಾತಾಡ್ತೀವಿ ಯಾವುದಕ್ಕೂ ಸೂಕ್ತ ಅಲ್ಲ ಅಂತ. ಆದರೆ ಆಚೆ ಜನ ಅದನ್ನೇ ಮಾಡ್ತಿರ್ತಾರೆ, ಮಾಡೋರು ಇದ್ದಾರೆ. ನಾವೇನು ಮಾಡೋಕ್ಕಾಗಲ್ಲ ಹೇಳಿ. ಎಲ್ಲರೂ ಅವ್ರವ್ರದ್ದೇ ಒಂದು ಒಪಿನಿಯನ್, ಅವ್ರಿಗೆ ಹೆಂಗಿರ್ಬೇಕು ಅದು ಅವ್ರವ್ರ ದಿನಚರಿದು ದಿನ ಒಂಥರ ಇದಾಗೋಗಿದೆ ಅವರಿಗೆ. ಸೊ ಸರ್ಜರಿ ನನ್ನ ಪ್ರಕಾರ ಯಾವುದಕ್ಕೂ ಸೂಕ್ತ ಅಲ್ಲ. ಇವಾಗ ನೀವು ಮಾಡಿಸ್ಕೊಂಡು ಇವಾಗ ಈ ಜನ್ರೇಷನ್ಗೆ ನೀವು ಚೆನ್ನಾಗಿ ಕಾಣ್ಬೋದು, ಮತ್ತು ನಿಮಗೆ ತುಂಬ ರೀತಿಯಾದಂಥ ಇಫೆಕ್ಟ್ ತುಂಬ ಆಗುತ್ತೆ ಅದರಿಂದ. ಸೊ ನನ್ನ ಪ್ರಕಾರ ಅದು ಸೂಕ್ತನೇ ಅಲ್ಲ ಅಂತ. ಎಸ್ ಪದ್ಮಾಕ್ಷಿ ಮೇಡಮ್, ನಾನು ಇವ್ರಿಗೂ ಕೇಳ್ತಾ ಇದ್ದೆ, ಹಾಗೆ ನಿಮಗೂ ಕೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾವು ಸಂತೂರ್ ಮಮ್ಮಿ ತರ ಕಾಣಿಸ್ಬೇಕು, ಸಂತೂರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ತಾರಲ್ವಾ, ಆ ಲೆವೆಲ್ ಅಲ್ಲಿ ನಾವು ಕಾಣಿಸ್ಬೇಕು, ನಾವು ತುಂಬಾ ಚೆನ್ನಾಗಿರ್ಬೇಕು. ಪಕ್ಕದ ಮನೆಯವ್ರು ಯಾರೋ ಸಖದಾಗಿ ಕಾಣಿಸ್ತಾರೆ, ಸಖದಾಗಿ ಮೈಂಟೈನ್ ಮಾಡಿದ್ರೆ ನಾವು ಚೆನ್ನಾಗಿ ಕಾಣಿಸ್ಬೇಕು. ಇನ್ಯಾರೋ ನನ್ನ ಫ್ರೆಂಡು, ಇನ್ಯಾರೋ ಆ ಹೀರೋಯಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಅವ್ರು ಏನ್ ಹಾಕ್ತಾರೆ ಕ್ರೀಮು. ಇವಾಗ ಅದು ಬೇರೆ, ಈಗ ರೀಲ್ಸ್ ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬರೋದು ಜಾಸ್ತಿ. ಈ ಸೋಪ್ ಹಾಕೋದ್ರೆ ಚೆನ್ನಾಗಿ ಕಾಣಿಸ್ತಾರೆ, ಅದು ಹಾಕೋದ್ರೆ ಚೆನ್ನಾಗಿ ಕಾಣಿಸ್ತಾರೆ, ಇದು ಈ ತರ ಅಡಿಕ್ಟ್ ಆಗ್ತಾರಲ್ಲ ಮೇಡಮ್, ಏನ್ ಹೇಳ್ತೀರಾ ಅಂತ? ಸಂತೂರ್ ಮಮ್ಮಿ ಆಡ್ ಅಲ್ಲಿ ಬರೋ ಹುಡುಗಿ 25ರಿಂದ 26 ವರ್ಷ 30 ವರ್ಷ ಒಳಗಡೆ ಇರ್ತಾರೆ. ಅವ್ರು ಓ ಮಮ್ಮಿ ಅಂತ ಕರೆಯೋ ಮಗು, ಆ ಮಗು ವಯಸ್ಸು ಅಷ್ಟೇ ಇರುತ್ತೆ. ನಮ್ಮನ್ನ ಹಾಕಿ ಸಂತೂರ್ ಆಡ್ ಅಲ್ಲಿ ಮಾಡಕ್ ಆಗಲ್ಲ. ಸೊ ಹಾಗಾಗಿ ರಿಯಾಲಿಟಿ ನೋಡ್ಬೇಕು, ನಾವು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದ್ಭುತವಾದ ಸ್ಕಿನ್ ಬೇಕಾದ್ರೆ ನೆಮ್ಮದಿಯಿಂದ ಮಲ್ಕೊಳ್ಳಿ. ಅಯ್ಯೋ ನಾನು ಹಿಂಗಿದ್ದೀನಿ, ಅವ್ರು ನೋಡಿ ಚೆನ್ನಾಗಿದ್ದಾರೆ ಅನ್ನೋದನ್ನ ಬಿಟ್ಬಿಡಿ. ಚೆನ್ನಾಗಿ ನೀರ್ ಕುಡೀರಿ. ವಾಟರ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಹೈಡ್ರೇಷನ್ ಇಸ್ ದ ಬೆಸ್ಟ್ ಥಿಂಗ್ ಫಾರ್ ಯುವರ್ ವಂಡರ್ಫುಲ್ ಸ್ಕಿನ್, ಶೈನಿಂಗ್ ಗ್ಲೋಯಿಂಗ್ ಸ್ಕಿನ್. ಕೆಲವರೆಲ್ಲ ತುಂಬಾ ಡಿಹೈಡ್ರೇಟ್, ನೀರೇ ಕುಡ್ದಿರಲ್ಲ. 3 to 4 liters ಆಫ್ ವಾಟರ್ ನೀಡ್ ಬೇಕೇ ಬೇಕು, ಕುಡ್ದೇ ಇರಲ್ಲ. ನಾವು ಅಡ್ವೈಸ್ ಮಾಡಿ ಕಳಿಸ್ತೀವಿ, ಹೂ ಮೇಡಮ್ ಅಯ್ಯೋ ನಂಗೆ ನೀರೇ ಕುಡ್ದಿರ್ಲಿಲ್ಲ, ಸರಿಯಾಗಿ ನೀರೇ ಕುಡಿತಿರ್ಲಿಲ್ಲ ಅಂತ ಹೇಳಿ. ಅದಾದ ನಂತರ ರೆಸ್ಟ್ ಇಲ್ಲ. ಎವ್ರಿಬಡಿ ಇಸ್ ಸ್ಟ್ರೆಸ್ಡ್ ಔಟ್. ಎವ್ರಿಬಡಿ, ಯಾರೇ ನೋಡು ಏನೋ ಗೊತ್ತಿಲ್ಲ ಮೇಡಮ್, ಒಟ್ಟು ಯೋಚನೆ, ಒಟ್ಟು ಚಿಂತೆ ಅಷ್ಟೇ. ಸೊ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಸಂತೂರ್ ಮಮ್ಮಿ ಆಗೋದು ಬೇಕಿಲ್ಲ. ನಿಮ್ ಮಕ್ಳಿಗೆ ನಿಮ್ ಮಮ್ಮಿ ಆಗಿ ಸಾಕು, ಅದನ್ನ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಹೇಳ್ತಾರೆ, ಅವ್ರು ನೋಡಿ ಸ್ಟಾಪ್ ಕಂಪ್ಯಾರಿಸನ್. ಪಕ್ಕದ ಮನೆಯವ್ರು, ನೀವು ಹೇಳ್ದಂಗೆ ಪಕ್ಕದ ಮನೆಯವ್ರು ತುಂಬಾ ಚೆನ್ನಾಗಿದ್ದಾರೆ. ಸ್ಕಿನ್ ಇಸ್ ಆಲ್ಸೋ ಡಿಪೆಂಡೆಂಟ್ ಆನ್ ದ ಹೆರಿಡಿಟರಿ ಫ್ಯಾಕ್ಟರ್ಸ್ ಆಲ್ಸೋ. ಅವ್ರ ಮನೆಯಲ್ಲಿ ಅವ್ರು ಏನಿರ್ತಾರೆ ಅವ್ರ ತರ ಇರ್ತಾರೆ. ಚೆನ್ನಾಗಿ ನೀರ್ ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ. ಇವೆಲ್ಲವೂ ಬ್ಯೂಟಿ ಸ್ಲೀಪ್ ಅಂತಾನೆ ಕರೀತಾರೆ. ಚೆನ್ನಾಗಿ ಬಿ ಪಾಸಿಟಿವ್, ಖುಷಿಯಾಗಿರಿ, ಲವಲವಿಕೆ ಅಂತ ಇರಿ. ಕೆಲವ್ರು ನೋಡ್ಬೇಕು ನೀವು ಎಷ್ಟು ಪಾಸಿಟಿವ್ ಆಗಿರ್ತಾರೆ ಅಂದ್ರೆ ದೇ ರೇಡಿಯೇಟ್ ದೇರ್ ಪಾಸಿಟಿವಿಟಿ. ಇನ್ನು ಎದುರುಗಡೆ ಇರೋರ್ಗು ನಗು ಬರುತ್ತೆ, ಸ್ಮೈಲ್ ಬರುತ್ತೆ. ಇನ್ ಕೆಲವರು ಎಲ್ಲಾ ಸಾಧನಗಳನ್ನು ಹಚ್ಕೊಂಡು ಎಲ್ಲಾ ಸರ್ಜರೀಸು ಮಾಡ್ಕೊಂಡ್ಬಂದು ಹೆಂಗ್ ಕೂತಿರ್ತಾರೆ ಅಂದ್ರೆ ಅವ್ರ ಮುಖ ನೋಡಿದ ತಕ್ಷಣ ಇದೇನಪ್ಪಾ ಅನ್ನೋ ತರದಲ್ಲಿ ಫೀಲ್ ನಮ್ಗೆ ನಾವೆಲ್ಲ ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಸೊ ಸರ್ಜರಿ ಇಸ್ ನಾಟ್ ಮ್ಯಾಂಡೇಟರಿ, ಬೇಕೇ ಇಲ್ಲ. ಮೇಕಪ್ ಮಾಡ್ಕೋಬಾರ್ದು ಅಂತ ಏನಿಲ್ಲ, ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇಟ್ಸ್ ದ ಮೈಂಡ್ಸ್ ಮೇಡ್ ಅಪ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳೋದು ಖುಷಿಯಾಗಿರಿ, ಪಾಸಿಟಿವಿಟಿನ ಅನ್ಕೊಳ್ಳಿ. ಓ ನಾನು ಏನಕ್ಕೆ ಹಿಂಗಿದ್ದೀನಿ ಮೇಡಮ್. ಇನ್ನೊಂದು, ನೀವ್ ಹೇಳಿದ್ಕೆ ನಾನು ಪೂರಕವಾಗಿ ಒಂದು ಕ್ವಶನ್ ಕೇಳ್ತೀನಿ. ಕೆಲವರು ಚೆನ್ನಾಗ್ ಕಾಣಿಸ್ತಿಲ್ಲ, ನಾನ್ ಚೆನ್ನಾಗಿಲ್ಲ ಅಂತಾನೆ ನನ್ ವೈಟ್ ಕಲರ್, ನನ್ ವೈಟ್ ಇಲ್ಲ ಅಂತಾನೆ ಡಿಪ್ರೆಷನ್ಗೆ ಹೋಗೋರು ಇದಾರಲ್ವಾ ಮ್ಯಾಮ್? ಹೌದು, ಯಾಕೆಂದ್ರೆ ಫಸ್ಟ್ ನಾನು ಅವ್ರಿಗೆ ಮನೆಯಲ್ಲಿ ಆಗಿರುವಂತ ವಿಚಾರ ಏನಂದ್ರೆ, ನೀನ್ ಕಪ್ಪಗಿದ್ಯಾ, ನೀನ್ ಹಂಗಿದ್ಯಾ ಅಂತಾನೆ ಹೇಳಿ ಸುತ್ತಲಿನ ಸಮಾಜ ಎಲ್ಲರೂ, ನಾನು ಬರೀ ಅವ್ರ ಮನೆಯವ್ರಿ ಅಂತಾನೆ ಹೇಳಲ್ಲ. ಈಗ ಯಾರೋ ಒಂದು ಫೇರ್ ಅಂಡ್ ಲವ್ಲಿ ಯಾವ್ದೋ ಎಕ್ಸಾಂಪಲ್, ಯಾವ್ದೋ ಒಂದು ಆಡ್ ನೋಡಿದ ತಕ್ಷಣ ಇದನ್ನ ಹಚ್ಕೊಂಬಿಡಿ, ಯು ಲುಕ್ ಬ್ಯೂಟಿಫುಲ್ ಅನ್ನೋ ತರದ ನೋಡ್ತಿರೋದ್ರಿಂದಾನೆ. ಇದ್ರಲ್ಲಿ ನಾವು ಆ ವ್ಯಕ್ತಿನೇ ತಪ್ಪು ಅಂತ ಹೇಳಕ್ ಆಗಲ್ಲ. ಆಸ್ ಅ ಹೋಲ್ ಸಮಾಜ ಒಂದು ಬ್ಯೂಟಿ ಅನ್ನೋ ಮಾನದಂಡನ ನೋಡಿದ್ದೆ. ಒಂದು ಫೇರ್ ಸ್ಕಿನ್ನು, ಸಣ್ಣಕ್ಕಿರೋರು, ಉದ್ದಕ್ಕಿರೋರು, ಅಥವಾ ಲಾಂಗ್ ನೋಸು, ಸ್ಲಿಮ್, ಇದೆಲ್ಲ ಅಲ್ವೇ ಇಲ್ಲ.
ಒಂದು ಬ್ಯೂಟಿ ಅಂದ್ರೆ ನಾನು ಮಾಡ್ತಿರೋ ಕೆಲಸ ಸರಿಯಾಗಿರ್ಬೇಕು, ಸಾಧ್ಯವಾದಷ್ಟು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು. ನಾವೆಲ್ಲರೂ ತುಂಬಾ ಚೆನ್ನಾಗಿರೋ ನೋಡಿ ಮರ್ತ್ಕೊಬಿಡ್ತೀವಿ. ಆದ್ರೆ ಯಾರು ನಮ್ಮನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ನಮ್ಮನ್ನ ಯಾರು ಮಾತಾಡ್ಸಿದ್ರು, ಅವ್ರನ್ನ ಜೀವನ ಪರ್ಯಂತ ತಲೆಯಲ್ಲಿ ಇಟ್ಕೊಂತೀವಿ. ಸೌಂದರ್ಯ ಅನ್ನೋದು ಬರೀ ಮುಖದ ಮೇಲೆ ಅಥವಾ ದೇಹದ ಹೊರಗಡೆ ಕಾಣೋದಲ್ಲ. ಸೌಂದರ್ಯ ಅನ್ನೋದು ತಲೆ ಒಳಗಡೆಯಿಂದ ವ್ಯಕ್ತಿತ್ವದಲ್ಲಿ ಕಾಣೋದು. ಅದನ್ನ ನಾವು ಇದ್ರ ಮೂಲಕ ಮೋಸ್ಟ್ ಇದು ಒಳ್ಳೆ ಪ್ರೋಗ್ರಾಮ್. ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೂ ಹೇಳೋದು, ನೀನ್ ಏನ್ ಹಿಂಗಿದ್ಯಾ ಅಂತ ಯಾರಾದ್ರೂ ಕೇಳಿದ್ರೆ ವಾಪಸ್ ಸಿಂಪಲ್ ಕ್ವಶನ್, ಹೆಂಗಿದೀನಿ ಅಂತ ಕೇಳಿ. ಅವ್ರಿಗೆ ಉತ್ತರ ಕೊಡಕ್ಕೆ ಬರಲ್ಲ, ಸುಮ್ಮನೆ ಏನೋ ಹೇಳಿರ್ತಾರೆ. ಸೊ ಅದು ವೆರಿ ಇಂಪಾರ್ಟೆಂಟ್. ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿದ ತಕ್ಷಣನೇ ಸಮಾಜ ನನ್ನ ಥಾಟ್ ಪ್ರೊಸೆಸ್ ನ ಬ್ರೇಕ್ ಮಾಡಕ್ಕಾಗಲ್ಲ. ಅವ್ರಿಗೇನಪ್ಪ ಹೇಳ್ತೀಯ ಅನ್ನೋ ತರದಲ್ಲಿ. ಕಾನ್ಫಿಡೆನ್ಸ್ ಇಸ್ ಅ ಬಿಗ್ಗೆಸ್ಟ್ ಬೆಸ್ಟ್ ಜುವೆಲ್ ಎನಿವನ್ ಕ್ಯಾನ್ ವೇರ್. ಸೊ ಸೌಂದರ್ಯ ಸಾಧನ ಹಚ್ಕೊಂಡ್ರು ಸಹ ಯಾರೋ ಹೊರಗಡೆ ಬರ್ತಿದಂಗೆ ಇದೇನು ಹಿಂಗಾಗೋಯ್ತು ಅಂತ ಹೇಳ್ತಿದಂಗೆನೆ ಅದಷ್ಟು ಡ್ರಾಪ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಬಿ ಪಾಸಿಟಿವ್, ಬಿ ಕಾನ್ಫಿಡೆಂಟ್. ಸೌಂದರ್ಯ ಅನ್ನೋದು ನಿಮ್ಮಲ್ಲಿದೆ ಅನ್ಕೊಳ್ಳಿ ಅಷ್ಟೇ. ಎಸ್. ಇನ್ನೊಂದು ಹಸೀನವ್ರೆ, ನಾವು ತುಂಬಾ ಚೆನ್ನಾಗಿ ರೆಡಿ ಆಗಿರ್ತೀವಿ, ಯಾರೋ ಒಬ್ರು ಅಯ್ಯೋ ಇದ್ಯಾಕೆ ಹಿಂಗ್ ಕಾಣಿಸ್ತಾ ಇದೆಯಾ, ಹಿಂಗನ್ನೇ ನಮ್ ಕಾನ್ಫಿಡೆನ್ಸ್ ಆಗುತ್ತೆ, ನಮ್ಗೆ ಅಲ್ಲೂ ನಾವು ಒಂಥರ ಏನೋ ಒಂಥರ ನಾವು ಮಾಡಿರೋ ಮೇಕಪ್ ಅಲ್ಲಾಗ್ಲಿ, ಡ್ರೆಸ್ಸಿಂಗ್ ಸ್ಟೈಲ್ ಆಗಲಿ, ನಮ್ಮ ಇನ್ನರ್ ಬ್ಯೂಟಿಯಿಂದ ನಮ್ ಡೌನ್ ಆಗಿಬಿಡ್ತೀರಿ. ಅದರಿಂದ ನಾವೇನು ಮಾಡ್ಬೇಕಂದ್ರೆ ಮತ್ತೊಬ್ರು ಹೇಳೋದಕ್ಕಿಂತ ನಾವು ಇನ್ನರ್ ಬ್ಯೂಟಿಯಿಂದ ನಾವು ಔಟರ್ ಬ್ಯೂಟಿ ತೊಗೊಂಡ್ಬರ್ಬೇಕು. ಬಿಕಾಸ್ ಯಾವ ಥರ ನಾವು ಅಂದ್ರೆ ಕಾನ್ಫಿಡೆಂಟ್ ಇರಬೇಕು. ಅದನ್ನು ಪಾಸಿಟಿವ್ ವೈಬಲ್ ಇದ್ದರೆ ನಮ್ಮ ಬ್ಯೂಟಿ ಆಟೋಮೆಟಿಕ್ಲಿ ನಮ್ಮ ವೈಬಲ್ ಬಂದ್ಬಿಡುತ್ತೆ, ಅದು ಫ್ರೆಶ್ನೆಸ್ ಬಂದ್ಬಿಡುತ್ತೆ. ಇನ್ನೊಬ್ರು ಹೇಳೋದ್ರಗೋಸ್ಕರ ನಾವು ಬಾಳಬಾರ್ದು, ನಮಗೋಸ್ಕರ ನಾವು ಬಾಳಿದ್ರೆ ಆ ಬ್ಯೂಟಿನೇ ಇನ್ನರ್ ಬ್ಯೂಟಿ, ಔಟರ್ ಬ್ಯೂಟಿ ಆಗುತ್ತೆ. ನಿಶಾ ಅವ್ರೆ, ನ್ಯಾಚುರಲ್ ಆಗಿ ಕಾಣಿಸುವಂತಹ ಸೀನ್ ಈಗ ಇಲ್ಲ. ನಿಮ್ಮ ಮಾಡ್ಲಿಂಗ್ ಲೋಕದಲ್ಲಿ ಇದಕ್ಕೆಲ್ಲ ಟ್ರಾನ್ಸ್ಫರ್ಮ್ ಆಗ್ಬೇಕಲ್ಲ, ಏನ್ ಹೇಳ್ತೀರಾ? ನಮಗೆ ಮೇಕಪ್ ಇಂಪಾರ್ಟೆಂಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಮೇಕಪ್ ಓನ್ಲಿ. ನಮಗೆ ಡ್ರೆಸ್ಸಿಂಗ್ ಸೆಕೆಂಡ್ ಬರುತ್ತೆ, ಬಟ್ ಮೇಕಪ್ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮ್ಮ ಫೀಲ್ಡ್ ಹಾಗೆ ಇದೆ. ಆ್ಯಂಡ್ ಬಿಕಾಸ್ ನಾವು ಇನ್ನೊಂದು ಹೇಳಿದಂಗೆ ಮೇಕಪ್ ಮಾಡಲೇಬಾರ್ದು ಅಂತೇಳಿ ಇಲ್ಲ, ಮಾಡಬೇಕು. ಎಲ್ಲೆಲ್ಲಿ ಮಾಡಬೇಕಲ್ಲಿ ಮಾಡಲೇಬೇಕಾಗತ್ತೆ. ಹಂಗಂತ ಹೇಳಿಬಿಟ್ಟು ಅದನ್ನು ಈಗಿನ ಜನ್ರೇಷನ್ ಅವರು ನಾನು ಹಂಗೆ ಪರ್ಮನೆಂಟಾಗಿ ಅದನ್ನು ಲುಕ್ಸ್ ಮಾಡ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗೋಗ್ಬಿಡತ್ತೆ ಅವರಿಗೇನೆ. ಆ್ಯಂಡ್ ಆ್ಯಸ್ ಮೇಡಮ್ ಟೋಲ್ಡ್ ಆವಾಗಲೇ, ಮೇಕಪ್ ಬ್ಯೂಟಿ ಅನ್ನೋದು ನೀವು ಮಾಡಿಸ್ಕೊಂಡಲ್ಲ ಅದಾಗೋದು. ನಿಮ್ಮ ಇನ್ನರ್ ಬ್ಯೂಟಿ ಏನಿದೆ ಅದು ಆಚೆ ಕಾಣಿಸ್ಕೊಳ್ಬೇಕಾದ್ರೆ ನೀವು ಕಾನ್ಫಿಡೆಂಟ್ ಆಗಿರಬೇಕು. ನಾಳೊಂದು ದಿವಸ ನಿಮ್ಗೆ ಯಾರಾದ್ರು ಏನಾದ್ರು ಹೇಳಿದರೆ ಅದು ಚೆನ್ನಾಗಿ ಕಾಣ್ತಿಲ್ಲ, ಇದು ಚೆನ್ನಾಗಿ ಕಾಣ್ತಿಲ್ಲ, ನಿಮಗೂ ಆಗ ಒಂದು ಸ್ವಲ್ಪ ಗೊಂದಲ ಆಗುತ್ತೆ. ಓ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿಲ್ಲ, ನಾನು ತೆಗ್ದುಬಿಡ್ತೀನಿ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ. ನೋ, ಇಟ್ ಈಸ್ ಆಲ್ವೇಸ್ ನೀವೇನು ಮಾಡ್ತೀರಿ ನಿಮಗೆ ಅದು ಸ್ಯಾಟಿಸ್ಫೈ ಆಗಿರಬೇಕು. ಆ್ಯಂಡ್ ಇನ್ನರ್ ಬ್ಯೂಟಿ ಅವ್ರು ಹೇಳ್ದಂಗೆ ನಮ್ಮ ನಗೆ ಇದೆ ಅಲ್ಲ, ದ್ಯಾಟ್ ಈಸ್ ಓನ್ಲಿ ದ ಬ್ಯೂಟಿ. ಆ್ಯಕ್ಚುಲಿ ನಮ್ಮ ಸ್ಮೈಲ್ ಏನಿದೆ ದಟ್ ಈಸ್ ಓನ್ಲಿ ದ ಬ್ಯೂಟಿ. ಇದು ಈ ಪ್ರಪಂಚದಲ್ಲಿ ಹೇಳಬೇಕು ಅಂತಂದರೆ ನಾವು ಮೇಕಪ್ ಮಾಡೋದು, ನಾವು ಆರ್ಟಿಫಿಷಿಯಲ್ ಆಗಿ ರೆಡಿ ಆಗೋದು, ದ್ಯಾಟ್ ಈಸ್ ನಾಟ್ ಬ್ಯೂಟಿ. ನೀವು ಹೆಂಗಿರ್ತೀರಾ, ನಿಮ್ಮ ವ್ಯಕ್ತಿತ್ವ ಹೆಂಗಿದೆ, ದ್ಯಾಟ್ ಈಸ್ ಬ್ಯೂಟಿ, ನಾಟ್ ಮೇಕಪ್ ಆರ್ ಕಾಸ್ಮೆಟಿಕ್ಸ್ ಆರ್ ಸರ್ಜರಿ. ಬೈ ದ್ಯಾಟ್ ಯು ವಿಲ್ ನೆವರ್ ಪ್ರೂವ್ ದ್ಯಾಟ್ ಐ ಆಮ್ ಬ್ಯೂಟಿಫುಲ್ ಅಂತ. ಸಂಗೀತ ಅವರೇ, ಫೈನಲ್ ಆಗಿ ಏನು ಹೇಳ್ತೀರಾ? ಫೈನಲ್ ಹೇಗಂತ ಹೇಳಿದ್ರೆ, ಮೇಕಪ್ ಮಾಡ್ಕೊಳ್ಳೋದು ಏನು ತಪ್ಪಲ್ಲ, ಅದು ಎಲ್ಲರದ್ದು ಒಂದು ರೈಟ್ಸ್. ಹೆಣ್ಮಕ್ಳದ್ದು ಅದು ಒಂದು ರೈಟ್ಸ್ ಅಂತಾನೆ ಹೇಳ್ಬೋದು. ಬಟ್ ಸುಂದರವಾಗಿ ಕಾಣಲು ಬಯಸುವುದು ಕೂಡ ತಪ್ಪಲ್ಲ. ಬಟ್ ಏನಂತ ಹೇಳಿದ್ರೆ, ನಮ್ಮನ್ನ ನಾವು ಓವರ್ ಆಗಿ ಇದು ಮಾಡ್ಕೊಳ್ಬಾರ್ದು. ಈಗ ನಾವು ಚೆನ್ನಾಗಿಲ್ಲ ಅಂತ ಹೋಗಿ ಬೇಡ್ದಿದ್ದೆಲ್ಲ ದುಡ್ಡು ಖರ್ಚು ಮಾಡಿ ಕಾಸ್ಮೆಟಿಕ್ ಸರ್ಜರಿ ಇರ್ಬೋದು, ಫಿಲ್ಲರ್ಸ್ ಇರ್ಬೋದು, ಅದೆಲ್ಲ ನಾಟ್ ಅಕ್ಸೆಪ್ಟೇಬಲ್. ಏನಂತ ಹೇಳಿದ್ರೆ, ನಮ್ಮನ್ನ ನಾವು ಕಡಿಮೆ ಅಂತ ಯಾವತ್ತೂ ಭಾವಿಸಬಾರ್ದು. ಎಲ್ಲರೂ ಹೇಳ್ತಾ ಇದ್ರು ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಫಿಲ್ಟರ್ ಇರಲಿ, ಮೇಕಪ್ ಇರಲಿ, ಫ್ಯಾಷನ್ ಇರಲಿ, ಎಲ್ಲದೂ ಕೂಡ ನಮ್ಮ ಚಾಯ್ಸ್ ಆಗಿರ್ಬೇಕೇ ಹೊರತು ನಮ್ಮ ಕಂಪಲ್ಷನ್ ಆಗಿರಬಾರ್ದು. ಅದೊಂದು ದೊಡ್ಡ ಪ್ರಾಬ್ಲಮ್. ಪ್ರಕೃತಿ ಕೊಟ್ಟಂತಹ ಸೌಂದರ್ಯವನ್ನ ಗೌರವಿಸೋಣ, ಬೇಕಾದ್ರೆ ಮೇಕಪ್ ಮೂಲಕ ಸ್ವಲ್ಪ ಎನ್ಹಾನ್ಸ್ ಮಾಡೋಣ. ಆದ್ರೆ ಆತ್ಮವಿಶ್ವಾಸವನ್ನು ಮೇಕಪ್ ಬಾಕ್ಸ್ ನಲ್ಲಿ ನಾವು ಹುಡುಕಬಾರ್ದು. ಗೊತ್ತಾಯ್ತಾ? ಇದೇ ನಾನು ಹೇಳೋದು ಲಾಸ್ಟ್. ಎಸ್, ಪದ್ಮಾಕ್ಷಿ ಮೇಡಮ್ ಅಂಡ್ ಸಂಗೀತ ಅವರೇ, ನಮ್ಮ ಜೊತೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ನಿಮ್ಮಿಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ಎಸ್ ಮೇಡಮ್, ಫೈನಲ್ ಆಗಿ ಏನು ಹೇಳ್ತೀರಾ ನೀವು? ಸೊ ನಾವು ಈಗ ರಿಯಾಲಿಟಿಲಿ ಬದುಕ್ತಾ ಇಲ್ಲ, ರಿಯಾಲಿಟಿ ಬಿಟ್ಟು ಅದರಿಂದ ಹೊರಗೆ ಬದುಕ್ತಾ ಇದ್ದೀವಿ. ಅದು ಆ್ಯಕ್ಚುಲಿ ನಾನು ಏನು ಹೇಳಬೇಕಾಗಿರೋದಂದರೆ, ಹೆಣ್ಮಕ್ಳಿಗೆ ಯಾವುದೇ ಇದ್ರೂ ಮೇಕಪ್ ಅಂತ ಒಂದು ಜಸ್ಟ್ ಒಂದು ಟೈಮ್ ಬೀನ್ ಮೇಕಪ್ ಅಷ್ಟೇ. ಇವಾಗ ನಾನು ಮೇಕಪ್ ಹಾಕೊಂಡು ಬರ್ತೀನಿ ಅಂತ ಇಟ್ಕೊಳ್ಳಿ, ಆಮೇಲೆ ಮೇಕಪ್ ತೊಳಿಲೇಬೇಕಲ್ವಾ? ನ್ಯಾಚುರಲ್ ಬ್ಯೂಟಿ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾವ ಥರ ಇದ್ರೂ ಹೆಣ್ಮಕ್ಳಿಗೆ ಕಾನ್ಫಿಡೆಂಟ್ ಆಗಿರಬೇಕು. ಇನ್ನರ್ ಬ್ಯೂಟಿಯಲ್ಲಿ ಯೋಗ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಕಾನ್ಫಿಡೆಂಟ್ ಇರಬೇಕು. ಅವರು ಆರ್ಗನ್ಸ್ ನಮ್ಮ ಒಳಗಡೆ ಇರೋನ ಬ್ಯೂಟಿನ ಅದನ್ನು ಡೆವಲಪ್ ಮಾಡಬೇಕು. ಆಮೇಲೆ ಇನ್ನರಿಂದ ಔಟರ್ ಬ್ಯೂಟಿಗೆ ಬರುತ್ತೆ ಅಂತ ನಾನು ಅಷ್ಟು ಹೇಳ್ತೀನಿ. ಮೇಕಪ್ ಬೇಕು, ಬಟ್ ಯಾವಾಗ ಬೇಕಂದರೆ ಟೈಮ್ ಬೀನ್ ಅಷ್ಟೇ. ತೊಳೆಯುವಾಗ ಹೋಗ್ಬಿಡುತ್ತೆ, ಬಟ್ ನ್ಯಾಚುರಲ್ ಬ್ಯೂಟಿ ಇದ್ದೇ ಇರುತ್ತೆ.
ದಿಸ್ ಇಸ್ ಟೆಲಿಂಗ್ ಫಾರ್ ದ ಎಸ್ ಸೌಂದರ್ಯದ ಬಗ್ಗೆ ನಮ್ಮ ಜೊತೆ ಬಂದು ಮಾತನಾಡಲಿಕ್ಕೆ ಚರ್ಚೆಗೆ ಭಾಗಿಯಾಗಿಕ್ಕೆ ನಿಮ್ಮಿಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ ನೋಡಿದ್ರಲ್ಲ, ನಾವು ಅಪ್ಡೇಟ್ ಆದಾಗೆ ಸೌಂದರ್ಯಕ್ಕೆ ಎಷ್ಟು ಮಾಡ್ಯುಲೇಟ್ ಆಗಿ ಹೋಗ್ತೀವಿ, ಎಷ್ಟು ಅಡಿಕ್ಟ್ ಆಗ್ತೀವಿ ಅಂತ. ಇದಾಗಿತ್ತು ಇವರೆಗಿನ ವಿಶೇಷ. ನೀವು ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.